ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಪೊಲೀಸರು ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಬನ್ನಿ ನೋಡೋಣ. ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಜನ ಪಾರ್ಟಿ ಮೋಡ್ಗೆ ಜಾರಿದ್ದಾರೆ. ಸೆಲೆಬ್ರೇಷನ್ ಸ್ಪಾಟ್ಗಳು ಲಕಲಕ ಅಂತಿವೆ. ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರದಲ್ಲಿ ಪಬ್, ಕ್ಲಬ್, ರೆಸ್ಟೋರೆಂಟ್ಗಳು ಝಗಮಗಿಸ್ತಿವೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನ್ಯೂ ಇಯರ್ ಪಾರ್ಟಿಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಮೆಟ್ರೋ ಸಿಟಿಯಲ್ಲಂತೂ ಪಾರ್ಟಿ ಹಾಲ್ಗಳು ಕಲರ್ಫುಲ್ ಆಗಿ ಕಾಣ್ತಿವೆ. ಪಾರ್ಟಿ ಪ್ರಿಯರ ಸ್ವಾಗತಕ್ಕೆ ಪಬ್, ಬಾರ್, ರೆಸ್ಟೋರೆಂಟ್, ರೆಸಾರ್ಟ್ಗಳಲ್ಲಿ ಭರ್ಜರಿ ಆಫರ್ಗಳನ್ನು ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿ ಈ ಬಾರಿ ನ್ಯೂ ಇಯರ್ ಪಾರ್ಟಿಗೆ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹೊಸ ವರ್ಷದ ರಾತ್ರಿಯ ಭದ್ರತೆಯ ಪ್ರಮುಖ ಭಾಗ ಅಂತ ಅಂದ್ರೆ ಅದು ವುಮೆನ್ ಹೆಲ್ಪ್ ಡೆಸ್ಕ್ ಬ್ರಿಗೇಡ್ ರೋಡ್ ಮತ್ತೆ MG ರೋಡ್ನಲ್ಲಿ ಮತ್ತು ಅದಲ್ಲದೆ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಕೋರಮಂಗಲದಲ್ಲಾಗ್ಬೋದು, ನೀಲಾದ್ರಿ ರಸ್ತೆಯಲ್ಲಾಗ್ಬೋದು ಸಾಕಷ್ಟು ಕಡೆ ತೆರೆದಿದ್ದಾರೆ. ಪ್ರಮುಖವಾಗಿ ಇದು ಒಂದು ಮಾದರಿಯ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಹೇಳಿ ಕರಿಬೋದು. ಮಹಿಳೆಯರಿಗೆ ಏನಾದರೂ ತುರ್ತು ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಇಲ್ಲಿಗೆ ಬರ್ಬೋದು, ಅವರ ದೂರುಗಳನ್ನು ಕೊಡ್ಬೋದು. ಎಂಜಿ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಭದ್ರತೆಗಾಗಿ 3000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ, ಪ್ರಮುಖ ರಸ್ತೆಗಳಲ್ಲಿ ವಾಚ್ ಟವರ್ ನಿರ್ಮಿಸಲಾಗಿದೆ. ಈಗ ಬ್ರಿಗೇಡ್ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಮತ್ತೆ MG ರಸ್ತೆ ಆಗಿರ್ಬೋದು, ಒಟ್ಟು ಈ 3 ಕಡೆ ಸೇರಿಕೊಂಡು 380 ಕ್ಯಾಮ್ರಾಗಳನ್ನು ಪೊಲೀಸರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಈ ಹೀಟ್ ಮ್ಯಾಪ್ ಏನಿದೆ ಇದು ಒಂದು AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಎಲ್ಲಿ ಜನಸಂದಣಿ ಹೆಚ್ಚಾಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಡುತ್ತೆ. ಮತ್ತೆ ಈಗ ಅಲ್ಲಿ ನಿಂತಿದ್ದಂಥ ಕಾರು ಅಂದ್ರೆ ನಾವು ವೈಡನ್ನಲ್ಲಿ ನೋಡ್ತಿದ್ದಂಥ ಸಂದರ್ಭದಲ್ಲಿ ಆ ಕಾರು ಕಾಣಿಸೋದೇ ಇಲ್ಲ. ಆದರೆ ಪೊಲೀಸ್ ಇದನ್ನ ಝೂಮ್ ಇನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆ ಕಾರಿನ ನಂಬರ್ ಪ್ಲೇಟ್ ಕಾಣಿಸುತ್ತೆ. ಮತ್ತೆ ಇಲ್ಲೊಬ್ರು ವ್ಯಕ್ತಿ ನಿಂತ್ಕೊಂಡು ನೋಡ್ತಿದ್ದಾರೆ, ಅವರ ಸಂಪೂರ್ಣವಾದಂಥ ಚಲನವಲನಗಳು ಕಾಣಿಸುತ್ತೆ. ಮತ್ತೆ ಫೇಸ್ಗಳನ್ನು ಐಡೆಂಟಿಫೈ ಮಾಡೋಷ್ಟು ರೀತಿಯಲ್ಲಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಾಗುತ್ತೆ. ನ್ಯೂ ಇಯರ್ ಮೂಡ್ನಲ್ಲಿ ಕುಡಿದು ಡ್ರೈವ್ ಮಾಡಿದ್ರೆ ದಂಡಂ ದಶಗುಣಂ ಗ್ಯಾರಂಟಿ. ಯಾಕಂದ್ರೆ ಬೆಂಗಳೂರಲ್ಲಿ 166 ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಪಾಯಿಂಟ್ಗಳನ್ನು ಮಾಡಲಾಗಿದೆ. ಕುಡಿದು ವಾಹನ ಚಲಾಯಿಸಿದ್ರೆ ಕೇಸ್ ಬೀಳಲಿದೆ. ಕುಡಿದವರನ್ನ ಮನೆವರೆಗೂ ಹೋಗಿ ಬಿಡೋದಿಲ್ಲ. ನಡೆಯೋದಕ್ಕೂ ಆಗದವರಿಗೆ ರೆಸ್ಟಿಂಗ್ ಪ್ಲೇಸ್ ಮಾಡಿದ್ದೇವೆ ಅಂತ ಸಚಿವ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. 150-160 ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ, ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ, ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ, ರಿಫ್ಲೆಕ್ಸಸ್ ಇರೋದಿಲ್ಲ. ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯಿಸ್ತಾರೆ. ಆ ಥರದ್ದೆಲ್ಲ ಸ್ವಲ್ಪ 1-2 ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ, ಫ್ಯಾಮಿಲಿಗಳು ಉಳಿಯುತ್ತೆ. ಹೊಸ ವರ್ಷಾಚರಣೆಗಾಗಿ ಬರುವವರಿಗೆ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ. ನೇರಳೆ, ಹಸಿರು ಮತ್ತು ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರದ ಸಮಯ ವಿಸ್ತರಣೆ ಮಾಡಲಾಗಿದೆ. ಮಧ್ಯರಾತ್ರಿ 2 ಗಂಟೆವರೆಗೆ ಮೆಟ್ರೋ ಸಂಚರಿಸಲಿದೆ. ಆದರೆ MG ರಸ್ತೆಯಲ್ಲಿ ರೈಲು ನಿಲ್ಲೋದಿಲ್ಲ. ಇನ್ನು BMTC ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗೆ ಇಳಿಸಲಾಗಿದೆ. ಮತ್ತೊಂದೆಡೆ ನಗರದ ಪ್ರಮುಖ ಫ್ಲೈಓವರ್ಗಳು ರಾತ್ರಿ 10 ಗಂಟೆ ಬಳಿಕ ಕ್ಲೋಸ್ ಆಗಲಿವೆ. ಮದ್ಯಪಾನ ಮಾಡಿ ವಾಹನ ಚಾಲನೆ, ವೀಲಿ ಹಾವಳಿ ತಡೆಗಾಗಿ 50ಕ್ಕೂ ಹೆಚ್ಚು ಫ್ಲೈಓವರ್ಗಳನ್ನು ಗುರುತಿಸಿ ಪೊಲೀಸರು ಬಂದ್ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.